ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಡಾಕುಳಿಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ವಕ್ಫ್ ಬಿಲ್ ಸಂಸತ್ತಿನಲ್ಲಿ ಮಂಡಿಸಿದ್ದನ್ನು ವಿರೋಧಿಸಿ ಕೈಗೆ ಕಪ್ಪು ಪಟ್ಟಿ ಧರಿಸಿಕೊಂಡು ಶುಕ್ರವಾರದ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು. ಚಿಟಗುಪ್ಪದ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಕರೆಗೆ ಹೋಗೊಟ್ಟು ಬಲಗೈಗೆ ಕಪ್ಪು ಪಟ್ಟಿ ಧರಿಸಿದ ಇಸ್ಲಾಂ ಬಾಂಧವರು. ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಬೀದರ್ ನಗರದ ವಿವಿಧ ಕಡೆಗಳಲ್ಲಿ ಮಣ್ಣಿನ ಮಡಿಕೆ ಅಳವಡಿಕೆ. ನಗರದ ಬ್ರಿಮ್ಸ್ ಆವರಣದಲ್ಲಿ ತಂಪು ನೀರು ಸೇವನೆಗಾಗಿ ಮಡಿಕೆಗಳ ಅಳವಡಿಕೆ. ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳುವಂತೆ ಆದಿಶ್ವಾಲಿ ಕರೆ. ಪೊಲೀಸ್ ಇಲಾಖೆಯಿಂದ ನನಗೆ ಘೋರ ಅನ್ಯಾಯ ಆಗಿದೆ, ಅಳಲು ತೋಡಿಕೊಂಡ ನಿವೃತ್ತ ಎಎಸ್ಐ ಮೇಘರಾಜ್. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. 2016ರಿಂದ ನ್ಯಾಯಕ್ಕಾಗಿ ಅಲೆದಾಟ ನಡೆಸ್ತಾ ಇದ್ದೇನೆ, ನ್ಯಾಯ ಒದಗಿಸಿಕೊಡುವಂತೆ ಕೋರಿದ ಎಎಸ್ಐ ಮೇಘರಾಜ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚೌಡಾರ್ಕೆರೆ ವಿಜಯೋತ್ಸವ ಹಾಗೂ ಅಂತರ್ಜಾತಿ ವಿವಾಹ ದಂಪತಿಗಳಿಗೆ ಸನ್ಮಾನ ಸಮಾರಂಭ. ಸಮ ಸಮಾಜ ನಿರ್ಮಾಣದ ಕುರಿತು ಜರುಗಿದ ವಿಚಾರ ಸಂಕಿರಣ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ವಕ್ಫ್ ಬೋರ್ಡ್ ಬಿಲ್ ಸಂಸತ್ತಿನಲ್ಲಿ ಮಂಡನೆಯಾಗಿರುವುದನ್ನು ಖಂಡಿಸಿ ಚಿಟಗುಪ್ಪ ಪಟ್ಟಣದ ಸರ್ಕಾರಿ ಮಜೂನ್ನಲ್ಲಿ ಪವಿತ್ರ ರಂಜಾನ್ ಹಬ್ಬದ ಕೊನೆಯ ಶುಕ್ರವಾರದ ಪ್ರಾರ್ಥನೆ ವೇಳೆ ಮುಸ್ಲಿಂ ಬಾಂಧವರು ಬಲಗೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ವಕ್ಫ್ ಬಿಲ್ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರಾರ್ಥನೆ ಸಲ್ಲಿಸುವಂತೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಕರೆಗೆ ಸ್ಪಂದಿಸಿ ಇಲ್ಲಿನ ಒಂದು ಮುಸ್ಲಿಂ ಬಾಂಧವರು ಬಲಗೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಮೌನ ಪ್ರತಿಭಟನೆಯನ್ನು ಮಾಡ್ತಾರೆ. ದೇಶದಲ್ಲಿ ಭಾರತೀಯ ಸೇನೆ, ರೈಲ್ವೆ ಮಂಡಳಿ ಬಳಿಕ ಅತಿ ಹೆಚ್ಚು ಆಸ್ತಿ ವಕ್ಫ್ಗೆ ಸೇರಿದೆ. ಆದರೆ ಕೇಂದ್ರ ಬಿಜೆಪಿ ಸರ್ಕಾರದ ಕರಿ ಕಾನೂನಿನ ದೃಷ್ಟಿ ವಕ್ಫ್ ಬೋರ್ಡ್ ಮೇಲೆ ಬಿದ್ದಿದ್ದು ದುರದೃಷ್ಟಕರವಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧದ ನಡುವೆಯೂ ಕೂಡ ಜಂಟಿ ಕಮಿಷನ್ ಬಿಲ್ ಮಂಡಿಸಿ ಅನುಮೋದನೆ ಪಡೆಯಲಾಗಿದೆ. ಇದು ದೇಶದ ಮುಸ್ಲಿಮರನ್ನು ಹತ್ತಿಕ್ಕುವಂತಹ ಪ್ರಯತ್ನವಾಗಿದೆ ಎಂದು ಇಸ್ಲಾಂ ಬಾಂಧವರು ತಮ್ಮ ನೋವನ್ನು ನಮಾಜ್ ಸಂದರ್ಭದಲ್ಲಿ ಚಿಟಗುಪ್ಪದಲ್ಲಿ ತೋಡಿಕೊಂಡರು. ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತೇವೆ ಎಂದು ನ್ಯಾಯವಾದಿ ಮೀರ್ ಅಹ್ತೆ ಶಾಮ್ ಉಲ್ ಹಸನ್ ಪ್ರಾರ್ಥನೆ ಬಳಿಕ ಅಸಮಾಧಾನವನ್ನು ಹೊರಹಾಕ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ವಕ್ಫ್ ಬಿಲ್ ಮಂಡಿಸುತ್ತೇವೆ ಎಂದು ಈ ಹಿಂದಿನಿಂದಲೂ ಕೂಡ ಚರ್ಚೆ ನಡೀತಾನೆ ಇತ್ತು. ಇದೀಗ ಕೇಂದ್ರ ಸರ್ಕಾರ ಈ ಬಿಲ್ ಪಾಸ್ ಮಾಡಿದೆ. ಹಲವು ಗೊಂದಲಗಳ ನಡುವೆಯೂ ಬಿಲ್ ಪಾಸ್ ಮಾಡಲಾಗಿದೆ. ಹೀಗಾಗಿ ಇಸ್ಲಾಂ ಬಾಂಧವರು ತಮ್ಮ ತೀವ್ರ ಅಸಮಾಧಾನವನ್ನು ಚಿಟಗುಪ್ಪದಲ್ಲಿ ಹೊರಹಾಕ್ತಾರೆ. ಚಿಟಗುಪ್ಪ ಪಟ್ಟಣದಲ್ಲಿ ಸರ್ಕಾರಿ ಮಸ್ಜಿದ್ ಒಳಗೆ ನಮಾಜ್ ಮಾಡುವಂಥ ಸಂದರ್ಭದಲ್ಲಿ ಬಲಗೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. मुदाखलत के बावजूद भी इसको पास किया गया है। ये जो मुसलमानों के ख़िलाफ़ है और ये मुसलमानों के प्रॉपर्टीज़ के अंदर जो है सेंग लगाने की कोशिश गवर्नमेंट की जानिब से की जा रही है, जिसका हर मोमिन और हर मुसलमान को एहतजाज करने का इख्तियार है। कॉन्स्टिट्यूशनली जो है इसको जो है हम उसको आवाज़ उठाते हैं। अगर वो एहतजाज इस खामोशी से नहीं मानते हैं तो इंशाअल्लाह आइंदा आने वाले दिनों में हम उसके एहतजाज को रोड तक ले जाएंगे और इसको हम पार्लियामेंट तक भी ले जाएंगे इंशाअल्लाह। इस एहतजाज में हम तमाम मुस्लिम लोग और तमाम कायदीन जो है तमाम मसालिक को भुलाकर हम एक हैं और मुत्तहिद हैं और हम आवाज़ बुलंद करते हैं कि जो कानून तरमीमी बिल जो प्रॉपर्टीज़ को हड़प करने की कोशिश की जा रही है। गवर्नमेंट के हिसाब से हिंदुस्तान के अंदर जो प्रॉपर्टीज़ हैं, जो सबसे ज़्यादा प्रॉपर्टी जो हैं वो एक फ़ौज की है नंबर 1 पर, उसके बाद में जो है रेलवे की है, उसके बाद नंबर 3 पोजीशन पर जो है वक्फ प्रॉपर्टीज़ है, जिसकी जो मालियत है वो करोड़ों में है, अरबों में है, जिसके ऊपर जो है हुकूमत जो है अपना जो है काला कानून लाते हुए इसको अपने अंडर में करना चाह रही है। इसके लिए हम पुरजोर जो है ऑल इंडिया मुस्लिम पर्सनल लॉ बोर्ड जो है ना, जो एहतजाज के काले पट्टियाँ मारने का जो दाएं हाथ पर जो ऐलान किया है, हम उसकी पुरजोर तायद करते हैं। जय हिंद। ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಹೈಡ್ರೇಟಿಂಗ್ ಹೋಪ್ ಹೆಸರಿನ ಮೇಲೆ
ಬೀದರ್ ನಗರದ ವಿವಿಧ ಕಡೆಗಳಲ್ಲಿ ಮಣ್ಣಿನ ಮಡಿಕೆಗಳನ್ನು ಅಳವಡಿಸಿ ನೀರಡಿಸಿ ಬಂದ ಸಾರ್ವಜನಿಕರ ನೀರಡಿಕೆ ತಣಿಸಲು ಮಣ್ಣಿನ ಮಡಿಕೆಗಳನ್ನು ಅಳವಡಿಸಲಾಗಿದೆ. ನಗರದ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ 2 ಮಡಿಕೆಗಳನ್ನು ಕೂಡಿಸಲಾಗಿದೆ. ಅದರ ಸ್ವಚ್ಛತೆ ಮತ್ತು ನೀರು ತುಂಬುವಂಥ ಕೆಲಸ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದಲೇ ನೋಡಿಕೊಳ್ಳಲಾಗ್ತಾ ಇದೆ ಎಂದು ರೋಟರಿ ಕ್ಲಬ್ನ ಸಿಲ್ವರ್ ಸ್ಟಾರ್ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ದಾರ್ ಪುನೀತ್ ಸಿಂಗ್ ಅವರು ತಿಳಿಸಿದರು. ಬ್ರಿಮ್ಸ್ ವೈದ್ಯಕೀಯ ವಿಭಾಗದ ಪ್ರಮುಖರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಬ್ರಿಮ್ಸ್ಗೆ ಆಗಮಿಸುವಂತಹ ರೋಗಿಗಳು ಹಾಗೂ ಅವರ ಸಂಬಂಧಿಕರಿಗೆ ನೀರಿನ ಅವಶ್ಯಕತೆ ಬಹಳಷ್ಟು ಇರ್ತದೆ. ಅದರಲ್ಲೂ ಕೂಡ ಸುಡುವ ಒಂದು ಬಿಸಿಲಿನಲ್ಲಿ ಸಾಕಷ್ಟು ನೀರಡಿಕೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಅಲೆದಾಟ ಮಾಡ್ತಕ್ಕಂಥದ್ದು, ಆಮೇಲೆ ಬಾಟಲ್ ಖರೀದಿ ಮಾಡುವಂಥ ಸಾಮರ್ಥ್ಯ ಅವರಲ್ಲಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಮಡಿಕೆ ಎಂದಿರೋ ಸಾಕಷ್ಟು ರೋಗಿಗಳಿಗೆ ಸಂಬಂಧಿಕರಿಗೆ ಸಹಾಯ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇಂಥ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನವರು ಅರವಟ್ಟಿಗೆಗಳನ್ನು ಅಳವಡಿಸಿ ಉಚಿತ ಕೊಡುಗೆಯನ್ನು ನೀಡಿರುವುದು ನಿಜಕ್ಕೂ ಕೂಡ ಖುಷಿ ತಂದಿದೆ ಎನ್ನುವಂಥ ಮಾತನ್ನು ಕ್ಲಬ್ನ ಕಾರ್ಯವನ್ನು ಮುಕ್ತ ಕಂಠದಿಂದ ಮಹೇಶ್ ಪಾಟೀಲ್ ಅವರು ಶ್ಲಾಘಿಸ್ತಾರೆ. ರೋಟರಿ ಕ್ಲಬ್ ಪ್ರಮುಖರಾಗಿರ್ತಕ್ಕಂಥ ಆದಿಶ್ ವಾಲಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಸಿಲ್ವರ್ ಸ್ಟಾರ್ ಹೊಸ ಯೋಜನೆ ಹಾಕಿಕೊಂಡಿದೆ. ನಗರದ ವಾಲಿ ನಿಲಯದ ಎದುರುಗಡೆ, ಗುದ್ಗೆ ಆಸ್ಪತ್ರೆ ಎದುರುಗಡೆ ಹಾಗೂ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಮಡಿಕೆಗಳನ್ನು ಅಳವಡಿಸಿ ಆಯಾ ಮಡಿಕೆಗಳ ಜವಾಬ್ದಾರಿಯನ್ನು ಅವರಿಗೆ ಕೊಡಲಾಗಿದೆ. ಗುದ್ಗೆ ಆಸ್ಪತ್ರೆಯಲ್ಲಿ ಎದುರುಗಡೆ ಇರತಕ್ಕಂತಹ ಮಡಿಕೆಗಳ ಜವಾಬ್ದಾರಿ ಅದೇ ಆಸ್ಪತ್ರೆಯವರು ಅದರ ಸ್ವಚ್ಛತೆಯನ್ನು ನೋಡ್ಕೊಳ್ತಾರೆ. ನಮ್ಮ ಒಂದು ಮನೆ ಹತ್ತಿರ ಇರತಕ್ಕಂತಹ ಒಂದು ಮಡಿಕೆಗಳ ಜವಾಬ್ದಾರಿಯನ್ನು ಸ್ವಚ್ಛತೆ, ಕ್ಲೀನಿಂಗ್ ಎಲ್ಲವನ್ನು ಕೂಡ ಅದನ್ನು ತೊಳೆದು ನೀರು ತುಂಬುವಂಥದ್ದು ನಾವು ನೋಡ್ತೇವೆ. ತಪ್ಪದೇ ಅದರಲ್ಲಿ ನೀರು ತುಂಬತಕ್ಕಂಥದ್ದು, ಸ್ವಚ್ಛತೆಗೊಳಿಸ್ತಕ್ಕಂಥದ್ದು ಅವರವರ ಒಂದು ಜವಾಬ್ದಾರಿಯಾಗಿದೆ. ಒಟ್ಟಿನಲ್ಲಿ ತಂಪಾದ ನೈಸರ್ಗಿಕ ನೀರು ಜನರು ಸೇವಿಸಬೇಕೆಂಬುದು ನಮ್ಮ ಯೋಜನೆಯಾಗಿದೆ. ಅದನ್ನು ಸಾಕಾರಗೊಳಿಸಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ಆದಿಶ್ ವಾಲಿ ಅವರು ಹೇಳಿದರು. ಇದೇ ವೇಳೆ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಕಾರ್ಯದರ್ಶಿ ಪೂಜಾ ಶಾಮ್ಯುಯಲ್ ಜಾರ್ಜ್ ಅವರು ಕೂಡ ಹಾಜರಿದ್ದರು. ಅವರು ಕೂಡ ಮಾತನಾಡ್ತಾರೆ. ಪ್ರಮುಖರಾಗಿರ್ತಕ್ಕಂಥ ರೋಟೇರಿಯನ್ ಶ್ರೀನಾಥ್ ನಾಗುರೆ, ಮಾಜಿದ್ ಬಿಲಾಲ್ ಸೇರಿದಂತೆ ಇನ್ನು ಅನೇಕ ಜನರು ಈ ಸಂದರ್ಭದಲ್ಲಿ ಸಿಲ್ವರ್ ಸ್ಟಾರ್ನ ಒಂದು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇದು ನೀರಿನ ವ್ಯವಸ್ಥೆ ಸಿಲ್ವರ್ ಸ್ಟಾರ್ ರೋಟರಿ ಕ್ಲಬ್ ವತಿಯಿಂದ ಹಾಸ್ಪಿಟಲ್ ಪೇಷಂಟ್ಸ್ ಎಲ್ಲರಿಗೆ ಜನರಿಗೆ ಇಲ್ಲಿ ಮಾಡಿದ್ದಾರೆ. ಅದು ಒಂದು ಒಳ್ಳೆಯ, ಈ ಸಮ್ಮರ್ನಲ್ಲಿ ಆದಷ್ಟು ಜನರಿಗೆ ತಣ್ಣಗೆ ನೀರು ಬೇಕಾಗ್ತದೆ. ಇದು ಒಂದು ಒಳ್ಳೆಯದು ವ್ಯವಸ್ಥೆ. ನಾನು ತುಂಬ ಥ್ಯಾಂಕ್ಸ್ ಅಂತ ನಮ್ಮ ಬ್ರಿಮ್ಸ್ ವತಿಯಿಂದ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಗ್ರೂಪಿಗೆ ನಮ್ಮ ವತಿಯಿಂದ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಸಮ್ಮರ್ 3 ಮಂತ್ಸ್ನಲ್ಲಿ ಭಾಳಷ್ಟು ಪೇಷಂಟ್ ಅಟೆಂಡರ್ಸ್ ಅವರಿಗೆ ಭಾಳ ಹೆಲ್ಪ್ ಆಗುತ್ತೆ. ಇದು ಭಾಳ ಅವಶ್ಯಕತೆ ಇದೆ ಇದು ತಣ್ಣಗೆ ನೀರಿಂದ. ಅದಕ್ಕೆ ನಾನು ಎಲ್ಲರಿಗೆ ಬ್ರಿಮ್ಸ್ ವತಿಯಿಂದ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಡಾಕ್ಟರ್ ಮಹೇಶ್ ಪಾಟೀಲ್, मेडिसिन डिपार्टमेंट। एक छोटा सा प्रोजेक्ट किया जिसमें हम जगह जगह बिदर के जगह जहाँ भी यूज़फुल है वहाँ पीने की पानी का व्यवस्था करें हम लोग। तो अभी ब्रिम्स से स्टार्ट किए हैं, ऑलरेडी बिदर में 10 से 15 जगह हमने ऑलरेडी लगा दिया है पानी की व्यवस्था के लिए, और इसको डेली हम लोग मॉनिटर करेंगे कि रिफ़िल हो रहा है नहीं है। और ये सारे लोगों के लिए एक बहुत बड़ा बेनिफिट है, क्योंकि समर है, समर में पानी की जितना भी पानी का व्यवस्था करो उतना कम है। तो हमारे एक सिल्वर स्टार क्लब के तरफ से एक छोटा सा हमने एक प्रोजेक्ट किया है, आप सब इसका बेनिफिट उठाइए। थैंक यू। ಏನಂತಾರೆ ಗಾಂಧಿಗಂಜ್, ಗುಂಪ, ಶಿವನಗರ್, ಪಾಮ್ ಸ್ಟ್ರೀಟ್ ಈ ಥರ ಎಲ್ಲ ಏನಂತಾರೆ ಸ್ಪಾಟ್ಸ್ನೆಲ್ಲ ನೋಡ್ಕೊಂಡಿದ್ದೀವಿ, ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ. ಅದೇ ಥರ ಮತ್ತು ಎಲ್ಲೆಲ್ಲಿ ಏನಂತಾರೆ ಸ್ಪಾಟ್ಸ್ ಇನ್ನೂ ಇದೆ ನೋಡ್ತೀವಿ. ಹಾಗೆ ನಾವು ನಮ್ಮ ಕಡೆಯಿಂದ ಫುಲ್ ಮೇಂಟೈನ್ ಮಾಡಿ ನಮ್ಮ ಬೀದರ್ ಜನರಿಗೆ ಸ್ವಲ್ಪ ಸಹಾಯ ಆಗಬೇಕು. ಯಾಕಂದರೆ ಬೇಸಿಗೆ ಕಾಲ ತುಂಬ ಏನಂತಾರೆ ಜಾಸ್ತಿ ಆಗ್ತದೆ ನಮ್ಮ ಬೀದರ್ಲಿ ಮುಖ್ಯವಾಗಿ. ಅದರ ಸಲುವಾಗಿ ಅವ್ರಿಗೆ ನೀರು ಕುಡಿದು ಸ್ವಲ್ಪ ಸಹಾಯ ಆಗುತ್ತೆ. ನಮ್ಮ ಕಡೆಯಿಂದ ಇದು ಒಂದು ಆಶ್ವಾಸನೆ. ಧನ್ಯವಾದಗಳು. ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಹೇಳಿ. ಇಲ್ಲ, ಇದು ಎಲ್ಲೆಲ್ಲಿ ಸ್ಪಾಟ್ಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಲ್ಲ, ಇಲ್ಲಿ ಒಂದು ಒಂಥರ ನಮ್ಮದು ಟೀಮ್ ಮೆಂಬರ್ಸಿಂದನೇ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಹತ್ರನೂ ಇದೆ, ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀನಿ. ಗುದ್ಗೆ ಆಸ್ಪತ್ರೆ ಹತ್ರ ಇದೆ, ಅಲ್ಲಿ ಸಚಿನ್ ಗುದ್ಗೆ ಡಾಕ್ಟರ್ ಅವರು ತೊಗೊಂಡಿದ್ದಾರೆ. ಸೊ ಎಲ್ಲೆಲ್ಲಿ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ಒಬ್ಬೊಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ. ದಿನ ಏನಂತಾರೆ ನಾವು ಅದಕ್ಕೆ ಮೇಂಟೈನ್ ಮಾಡ್ತೀವಿ, ವಾಶ್ ಮಾಡ್ತೀವಿ, ಮತ್ತು ಹಾಗೆ ನೀರು ತುಂಬ ಸಿಗ್ತೀವಿ. ಸೊ ಎಲ್ಲರಿಗೆ ಸಹಾಯ ಆಗಬೇಕಂತ ನಿಮ್ಮ ಕಡೆಯಿಂದ ಏನೇ ಸಜೆಷನ್ ಇದೆ ಮುಂದೆ ನೀವು ಕೊಡಿ. ಧನ್ಯವಾದಗಳು. ಪೊಲೀಸ್ ಇಲಾಖೆಯಲ್ಲಿ ಸುಮಾರು 34 ವರ್ಷಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದರೂ ಕೂಡ ಮುಂಬಡ್ತಿ ವಿಚಾರದಲ್ಲಿ ನನಗೆ ಘೋರ ಅನ್ಯಾಯ ಆಗಿದೆ ಎನ್ನುವಂತಹ ಗಂಭೀರ ಆರೋಪವನ್ನು ನಿವೃತ್ತ ASI ಮೇಘರಾಜ್ ಯಲ್ಲಪ್ಪ ಅವರು ತಮ್ಮ ಅಳಲನ್ನು ತೋಡ್ಕೊಳ್ತಾರೆ, ಆರೋಪವನ್ನು ಮಾಡ್ತಾರೆ ಇಲಾಖೆ ಮೇಲೆ.
ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ. ಸುಮಾರು 1980ರಿಂದ 2022ರವರೆಗೆ ಸುದೀರ್ಘ ಸೇವೆಯನ್ನು ನಾನು ಪೊಲೀಸ್ ಇಲಾಖೆಯಲ್ಲಿ ಮಾಡಿದ್ದೇನೆ. ತಾನು ಎ ಕ್ಯಾಟಗರಿಗೆ ಸೇರಿದ್ದೇನೆ. ಮಂಜುನಾಥ್ ಅಂತಕ್ಕಂಥ ಒಬ್ಬ ಸಿಬ್ಬಂದಿ ಕೂಡ ಅವರು ಎ ಕ್ಯಾಟಗರಿಗೆ ಸೇರಿದ್ದಾರೆ. ಆದರೆ ಅವರು ಚಿಟುಕುಪ್ಪದ ಒಂದು ಶಾಲೆ ಮುಖ್ಯ ಗುರುವಿಗೆ ಹೆದರಿಸಿ SSLCನಲ್ಲಿ ಒಂದು ನಕಲಿ ವರ್ಗಾವಣೆ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಪೊಲೀಸ್ ಹುದ್ದೆಗೆ ನೇಮಕ ಆಗ್ತಾರೆ. ಕಬ್ಬಲಿಗ ಜಾತಿಗೆ ಸೇರಿರುವ ಆ ಮಂಜುನಾಥ್ ಅನ್ನುವಂಥವರು ಕೋಯ ಎನ್ನುವಂಥ ಜಾತಿಯನ್ನು ಆ ಒಂದು TCಯಲ್ಲಿ ತೋರಿಸ್ತಾರೆ. ST ನಕಲಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಪೊಲೀಸ್ ಹುದ್ದೆಯಲ್ಲಿ ಭರ್ತಿಯಾಗಿ ಇಲಾಖೆಯ ಮೇಲಧಿಕಾರಿಗಳಿಗೆ ಲಂಚವನ್ನು ನೀಡಿ ಬಡ್ತಿಯನ್ನು ಪಡೆದ ಮಂಜುನಾಥ್ ಪೊಲೀಸ್ ಇಲಾಖೆ ನನಗೆ ಇಬ್ಬರು ಕೂಡ ಮೋಸ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಮೇಘರಾಜ್ ಅವರು ಮಾಡ್ತಾರೆ. 2016ರಿಂದ ನನಗಾದ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿದ್ದರೂ ಕೂಡ ನನಗೆ ನ್ಯಾಯ ದೊರೆತಿಲ್ಲ. ಈ ವಿಚಾರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಮಹಾನಿರೀಕ್ಷಕರು, ಪೊಲೀಸ್ ಮಹಾನಿರ್ದೇಶಕರು, ಗೃಹ ಸಚಿವರು ಸೇರಿದಂತೆ ಇಲಾಖೆಯ ಎಲ್ಲ ಉನ್ನತಾಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾರೂ ಸಹ ನನಗೆ ನ್ಯಾಯ ದೊರಕಿಸಿ ಕೊಡಲಿಲ್ಲವೆಂದು ಹೇಳಿ ಭಾವುಕರಾದರು. ನನ್ನ ಜೀವನ ಹಾಳು ಮಾಡಿದ ಮಂಜುನಾಥ್ ಹಾಗೂ ತಪ್ಪಿತಸ್ಥ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ತಕ್ಕ ಒಂದು ಶಿಕ್ಷೆ ಆಗಬೇಕು, ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಹಾಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರಿಗೂ ಕೂಡ ದೂರನ್ನು ಸಲ್ಲಿಸಿರುವುದಾಗಿ ಮೇಘರಾಜ್ ಸ್ಪಷ್ಟಪಡಿಸಿದರು. ಮಾರುತಿ ಕಾಂಬ್ಳೆ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಈ ಹಿಂದೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಗೋವಿಂದ ರೆಡ್ಡಿ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಸಲ್ಲಿಸಿದ್ದೆ, ಆದರೆ ನನಗೆ ಹೇಳದೆ ಕೇಳದೆ ಅವರು ಕೂಡ ಅವರ ಪರವಾಗಿ ಒಂದು ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ನನಗೆ ಘೋರ ಅನ್ಯಾಯ ಆಗಿದೆ. ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಿಜವಾಗಿಯೂ ಕೂಡ ನನಗೆ ಬಡ್ತಿ ಸಿಗಬೇಕಾಗಿತ್ತು, ಆದರೆ ಸಿಗಲಿಲ್ಲ. ಹಾಗಾಗಿ ನನಗೆ ನ್ಯಾಯ ಒದಗಿಸಿಕೊಡಬೇಕು. ನಾನು ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ, ಎಲ್ಲರಿಗೂ ಕೂಡ ಮನವಿ ಕೊಟ್ಟಿದ್ದೇನೆ, ಆದರೆ ನ್ಯಾಯ ಸಿಗಲಿಲ್ಲ. ಕೊನೆಗೆ ಬೇಸತ್ತು ನಾನು ಮಾಧ್ಯಮದವರ ಮುಂದೆ ಬಂದಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಬನ್ನಿ ಮೇಘರಾಜ್ ಅವರು ಏನು ಹೇಳಿದ್ದಾರೆ ಎನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಸರ್. ನನ್ನ ಸಹೋದ್ಯೋಗಿಗಳಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಂದನೆಗಳು ಸರ್. ನಾನು ನಿಜವಾಗಿ ಏನು ಹೇಳ್ತಾ ಇದ್ದೀನಿ ಸರ್, ನಾನು ಸರಿಯಾಗಿ ಹೇಳ್ತೀನಿ ಸರ್. ನನ್ನ ಜೀವನದಾಗ ಇಷ್ಟು ತೊಂದರೆ ಯಾರಿಗೆ ಆಗಿಲ್ಲ ಸರ್. ಈಗ ನಾನು ಫಸ್ಟ್ ಸೇವು ನಾನು ಇಷ್ಟು ನನಗೆ ತೊಂದರೆ ಆಗಿದೆ ಸರ್. ನಾನು ಡಿಪಾರ್ಟ್ಮೆಂಟಲ್ಲಿ ಸೇರ್ಕೊಂಡು 34 ವರ್ಷ ನಾನು ಸರ್ವಿಸ್ ಮಾಡಿದೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ನನಗೆ ಯಾವ ಡಿಪಾರ್ಟ್ಮೆಂಟ್ನೂ ಸಹಾಯ ಮಾಡಲಿಲ್ಲ ಸರ್. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಲಿಲ್ಲ, ಈಗ DC ಅವ್ರು ಮಾಡಲಿಲ್ಲ, ನಾನು IG ಅವ್ರು DG ಅವ್ರು ಮಾಡಲಿಲ್ಲ, ಯಾರನ್ನೂ ಮಾಡಲಿಲ್ಲ ಸರ್. ಅಷ್ಟು ಅನ್ಯಾಯ. ಈಶ್ವರ್ ಕಂಟಿನ್ಯೂ ಕೊಟ್ಟಿದ್ದು ಸರ್, ಅವ್ರಿಗೆ DC ಅವ್ರು ಕೊಟ್ಟರು ಸರ್. DC ಅವ್ರನ್ನ ಅನ್ಯಾಯ ಮಾಡಿಲ್ಲ ಸರ್. ಫಸ್ಟು ನನ್ನ ಕೋರ್ಟ್ ಕೇಸ್ ನಡೀತದೆ ಸರ್. JMFC ಪ್ರೈವೇಟ್ ಕಂಪ್ನಿ JMFC ಬೀದರ್ ನಡೀತದೆ ಸರ್. ನಡೆದಾಗ ಅವ್ರು ಏನು ಮಾಡಿದ್ರು ಸರ್, JMFC ಕೊಡಿದವರು ಇಲ್ಲಿ ಆಗಲ್ಲ ಚಿಳುಬುಕ ಮಾಡ್ಬೇಕಂತೇಳಿ ಅವ್ರು ಆದೇಶ ಮಾಡಿದ್ರು ಸರ್. ಮತ್ತು ನಾವು ಸೆಷನ್ ಕೋರ್ಟ್ಗೆ ಅಪೀಲ್ ಮಾಡಿದ್ವಿ ಸರ್. ಏನಂತೂ ಇದು ಕೇಸ್ ಇಲ್ಲೇ ಆಗಿಂತದೆ SPFಲ್ಲಿ ಇಲ್ಲೇ ಕೇಸ್ ಆಗಬೇಕಂತ ನಾವು ಅಪೀಲ್ ಮಾಡಿದ್ವಿ ಸರ್. ಅವ್ರು ಸೆಷನ್ದವ್ರು ಏನು ಮಾಡಿದ್ರು ಸರ್, ಕೋರ್ಟ್ ಇಲ್ಲೇ ಮಾಡಬೇಕಂತ ಆರ್ಡರ್ ಮಾಡಿದ್ರು ಸರ್, ಆದೇಶ ಮಾಡಿದ್ರು ಸರ್. ಆದೇಶ ಮಾಡಿದ ತಕ್ಷಣ ಏನು ಮಾಡಿದ್ರು, JMFC ಬೀದರ್ ಕೋರ್ಟ್ ಕೇಸ್ ನಡೀತದೆ ಸರ್. ನಡೆದಾಗ ಅವೇನು ಮಾಡಿದ ಸರ್, ಅವನು ಹೋಗಿ ಹೈಕೋರ್ಟ್ಗೆ ಹೋದ ಸರ್. ಹೈಕೋರ್ಟ್ಗೆ ಹೋಗಿ ಅಲ್ಲಿ ಅಪೀಲ್ ಮಾಡಿದ ಸರ್. ಹೈಕೋರ್ಟ್ ಮಾಡ್ತಾರೆ. ಹೈಕೋರ್ಟ್ಲಿಂದ ಏನಾಯ್ತು ಸರ್, ಇವ್ರಿಗೆ ಜಾತಿ ಪ್ರಮಾಣ ಪತ್ರ ಇನ್ಕ್ವೈರಿ ಮಾಡಿ DC ಬಂತು ಸರ್. ಅವರು DC ಬಂತು ಸರ್. ಅವ್ರು DC ಸರ್ ಬಂದು 2 ವರ್ಷ ಮೇಲಾಯ್ತು ಸರ್. ಅವ್ರದ್ದು ಬಂದು ಅವ್ರು ಇನ್ಕ್ವೈರಿ ಮಾಡಬೇಕಂದ್ರೆ ನನ್ನೂ ಕರಿಬೇಕು ಸರ್. ನಾನು ಕರೆದಿಲ್ಲ ಸರ್, ಟೋಟಲ್ ಕರೆದಿಲ್ಲ. ಏನು ಮಾಡ್ಯಾರ ಅವ್ರಿಗೆ ಗೊತ್ತು, ಅವನಿಗೆ ಗೊತ್ತು, ಅವ್ರಿಗೆ ಗೊತ್ತು ಸರ್. ನನಗೆ ಹೇಳ್ತಾ ಕರೆದಿಲ್ಲ ಸರ್. ಅವನು ಏನು ಹೇಳ್ತಾರೆ ಸರ್, ನನ್ನ ಪರವಾಗಿ ಇದೆ, ನಾನು ಪ್ರಮೋಷನ್ ಕೊಡ್ರಿ ಅಂತ ಅವ್ರು ಬಿದ್ದಾನೆ ಸರ್. ಯಾವ ಎಲ್ಲ ಆಫೀಸರ್ಗಳಿಗೆ ನಾನು 10 ವರ್ಷ ಸೀನಿಯರ್ಟಿ ಅದ, ನನಗೆ ಪ್ರಮೋಷನ್ ಕೊಡ್ರಿ ಅಂತಂತಾನೆ ಸರ್. ಮಂಜುನಾಥ್ ಅಂತ ಸರ್, ಮಂಜುನಾಥ್ ತಂದೆ ಮಾತಿರಾವ್ ಅಂತೇಳಿ ಸರ್. ASI ಅವರು ಮಂಜುನಾಥ್ ಅಂತ ASI ಸರ್. ಅವರು ARSI ಅಂತಾರ ಸರ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸರ್. ನಾನು 34 ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇವೆ ಸಲ್ಲಿಸ್ತೀನಿ ಸರ್. ನಾನು 2016ರಿಂದ ನಾನು ಇವನ ಸಲುವಾಗಿ ನಾನು ಇದು ಮಾಡೀನಿ ಸರ್. ಈ ಒಂದು ಜಾತಿ ನನ್ನ ಜಾತಿ ಕ್ಯಾಟಗರಿ 1 ಬರ್ತದೆ ಸರ್. ಕಬ್ಬಲಿಗೆ ನಾನು ಹೇಳುವ ಕ್ಯಾಟಗರಿ 1 ಬರ್ತದೆ ಸರ್. 1 ಬರ್ತದೆ ಅಂತೇಳಿ ಏನು ಮಾಡಿನ ಸರ್, ಮೊದಲು ಅಪಾರ್ಟ್ಮೆಂಟ್ ಆದಾಗ TC ಬೇರೆ ಕೊಟ್ಟಾನ ಸರ್. DC ಅಪಾರ್ಟ್ಮೆಂಟ್ ಆದಾಗ TC ಕೊಟ್ಟಿದ್ದು, ಅದ್ರಾಗ ಕಬ್ಬಲಿಗೆ ಅಂತ ಬರ್ದಿದ್ದೆ ಸರ್. ಸೆಕೆಂಡ್ 2014ನಲ್ಲಿ ಏನು TC ಕಳೆದೋಗ್ಯದ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಮಹಾಡ್ ಚೌಡಾರ್ಕೆರೆ ವಿಜಯೋತ್ಸವ ಸಮಸಮಾಜ ನಿರ್ಮಾಣದ ಕುರಿತು ವಿಚಾರ ಸಂಕಿರಣ ಹಾಗೂ ಅಂತರ್ಜಾತಿ ವಿವಾಹವಾದ ದಂಪತಿಗಳಿಗೆ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಭಂತೆ ಧಮ್ಮಾನಂದ ಥೇರೋ ಸಾನ್ನಿಧ್ಯವನ್ನು ವಹಿಸಿದರು. ಸಮಿತಿ ಸಂಸ್ಥಾಪಕ ಪರಶುರಾಮ್ ನೀಲನಾಯಕ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ವಿಶೇಷ ಉಪನ್ಯಾಸವನ್ನು ಚೌಡಾರ್ಕೆರೆಯ ಗ್ರಾಮಸ್ಥರಾಗಿರ್ತಕ್ಕಂಥ ವಿಶಾಲ್
ಖಾಂಬೆ ಅವರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಪ್ರಮುಖರಾಗಿರ್ತಕ್ಕಂಥ ಸುನೀಲ್ ಸಂಗಮ್, ವಿನಯ್ ಕುಮಾರ್ ಮಾಳ್ಗೆ, ಪ್ರಶಾಂತ್ ದೊಡ್ಡಿ, ಎಂ.ಎ. ಜಬ್ಬಾರ್, ಗೌತಮ್ ಚಿಂತಾಲ್ಗಿರ, ಅಮೃತರಾವ್ ಚಿಂಕೋಡೆ, ಸಂಜು ಕುಮಾರ್ ಮೇಟಿ, ಬಸವರಾಜ್ ಮೇತ್ರೆ, ಶಶಿಕಾಂತ್ ಪೊಲೀಸ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ಅಂತರ್ಜಾತಿ ವಿವಾಹವಾದ ದಂಪತಿಗಳಿಗೆ ಸನ್ಮಾನಿಸಿ ಅವರಿಗೆ ಪ್ರೋತ್ಸಾಹಿಸಲಾಯಿತು. ಈಶ್ವರಮ್ಮ ನಿವೃತ್ತ ಪೊಲೀಸ್ ಸರ್, ಬೀದರ್ನಲ್ಲಿ ಪುಸ್ತಕ ಕಮಿಷನ್ ಅಂತಕ್ಕಂಥದ್ದು ಒಂದು ಸ್ಥಾಪನೆ ಆಗಿದೆ. ಅಗ್ರಮಾನ್ಯ ವೈಚಾರಿಕ ಚಿಂತಕರಲ್ಲಿ ಸರ್ವಾಂಗ ಸುಂದರ ಭಾರತ ನಿರ್ಮಾಣಕ್ಕಾಗಿ ಹೋರಾಡಿದ ಮಹಾನ್ ಮೇಧಾವಿ, ಮಹಾನ್ ಮಾನವವಾದಿ, ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೊದಲು ಕ್ರಾಂತಿಕಾರಿಯನ್ನು ಸಲ್ಲಿಸುತ್ತಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೀದರ್ ಜಿಲ್ಲಾ ಸಮಿತಿಯಿಂದ ಇವತ್ತು ಮಹಾಕೆರೆ ವಿಜಯೋತ್ಸವ ಮತ್ತು ಅಂತರ್ಜಾತೀಯ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಮಹಾಕೆರೆಯ ನೀರಿನಲ್ಲಿ ಆ ಊರಿಂದ ಬಂದಂತಹ ವಿಶಾಲ್ ಅವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸಂಗಮ್ ಅವರೇ ಮತ್ತು ವಿನಯ್ ಕುಮಾರ್ ಅವರೇ ಮತ್ತು ಕಾಶಿನಾಥ್ ಶಾಲಿ ಅವರೇ ಮತ್ತು ಶ್ಯಾಮ್ ರೆಡ್ಡಿ अखंड विश्व को शांति का संदेश देने वाले महाकामी तथागत भगवान गौतम बुद्ध, अन्याय के विरोध लड़ने वाले राजा राजश्री छत्रपति शिवाजी महाराज, आरक्षण के जनक राजश्री शाहू महाराज, या पूरे भारत में महाराष्ट्र में शिक्षा का सम्मान करने वाले, शिक्षा का प्रसार करने वाले माता सावित्रीबाई फुले और ज्योतिबा फुले, बुद्ध का संदेश लेके आगे आपने पूरे भारत में बुद्ध का संदेश लेके बौद्ध धर्म का शांति का संदेश पूरे वर्ल्ड में, पूरे विश्व में फैलाने वाले राजा सम्राट अशोक, और उसके बाद महात्मा फुले, राजश्री छत्रपति शाहू महाराज, माता रमाई, माता भीमाई, और इस जहां पे मैं खड़ा हूं, जिसकी वजह से मैं खड़ा हूं, जिसकी वजह से आप यहाँ पे जी रहे हैं, जिसकी वजह से हम लोग यहाँ पे स्टेज पे भाषण कर रहे हैं, वो वजह है इस भारत का संविधान के निर्माता डॉक्टर बाबा साहेब अम्बेडकर। ये सब महापुरुषों के विचारों को मैं पहले नमन करता हूं। उसके बाद कर्नाटका दलित संरक्षण समिति के संस्थापक निर्णायक सर जी, एसपी नारायण जी राज्य संचालक, श्री सुधा रानी जी महिला राज्य संचालक, श्री सुनील संगम जी। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.